ಸೋಲು ಮತ್ತು ಗೆಲುವಿನ ನಿಜವಾದ ಅರ್ಥವನ್ನು ತಿಳಿಸುವ ಒಂದು ಸಣ್ಣ ಮತ್ತು ಸ್ಫೂರ್ತಿದಾಯಕ ಕಥೆ ಇಲ್ಲಿದೆ. ಒಂದು ಸುಂದರವಾದ ಹಳ್ಳಿಯಲ್ಲಿ ಆನಂದ ಮತ್ತು ವಿಕ್ರಮ್ ಎಂಬ ಇಬ್ಬರು ಯುವಕರಿದ್ದರು. ಇಬ್ಬರೂ ಓಟದ ಸ್ಪರ್ಧೆಯಲ್ಲಿ ತುಂಬ ಆಸಕ್ತಿ ಹೊಂದಿದ್ದರು. ಆ ವರ್ಷ ಗ್ರಾಮದಲ್ಲಿ ಒಂದು ದೊಡ್ಡ ಓಟದ ಸ್ಪರ್ಧೆ ಏರ್ಪಾಡಾಗಿತ್ತು. ಗೆದ್ದವರಿಗೆ ದೊಡ್ಡ ಬಹುಮಾನ ಹಾಗೂ ಗೌರವ ಸಿಗುತ್ತಿತ್ತು. ಇಬ್ಬರೂ ತೀವ್ರವಾಗಿ ತರಬೇತಿ ನಡೆಸಿದರು. ಪಂದ್ಯದ ದಿನ ಬಂತು. ಹಳ್ಳಿಯ ಜನರೆಲ್ಲರೂ ಜಮಾಯಿಸಿದರು. ಸಿಟಿ ಹೊಡೆಯುತ್ತಿದ್ದಂತೆ ಸ್ಪರ್ಧೆ ಆರಂಭವಾಯಿತು. ಓಟದ ಹಾದಿಯಲ್ಲಿ ವಿಕ್ರಮ್ ಆರಂಭದಿಂದಲೂ ತುಂಬ ವೇಗವಾಗಿ ಓಡುತ್ತಿದ್ದನು. ಅವನ ಗುರಿ ಕೇವಲ ಗೆಲ್ಲಬೇಕು ಮತ್ತು ಬಹುಮಾನ ಪಡೆಯಬೇಕು ಎಂಬುದಾಗಿತ್ತು. ಆನಂದ್ ಕೂಡ ಅವನಿಗೆ ಸಮನಾಗಿ ಓಡುತ್ತಿದ್ದನು. ಆದರೆ ಅವನು ಓಟದ ಪ್ರತಿ ಕ್ಷಣವನ್ನು ಆನಂದಿಸುತ್ತಾ ತನ್ನ ಸಾಮರ್ಥ್ಯವನ್ನು ಪರೀಕ್ಷಿಸಿಕೊಳ್ಳುತ್ತಿದ್ದನು. ಸ್ಪರ್ಧೆಯ ಅರ್ಧ ಹಾದಿ ಮುಗಿಯುವಷ್ಟರಲ್ಲಿ ಹಠಾತ್ತಾಗಿ ರಸ್ತೆಯಲ್ಲಿದ್ದ ಸಣ್ಣ ಕಲ್ಲು ತಗುಲಿ ಆನಂದ ಕೆಳಗೆ ಬಿದ್ದನು. ಅವನ ಕಾಲಿಗೆ ಬಲವಾದ ಪೆಟ್ಟಾಯಿತು. ವಿಕ್ರಮ್ ಇದನ್ನು ನೋಡಿದರೂ ನಿಲ್ಲದೆ ನಾನು ಗೆಲ್ಲಲೇಬೇಕು ಎಂದು ಮುಂದೆ ಓಡಿದನು. ಆನಂದನ ನಿರ್ಧಾರ. ಕೆಳಗೆ ಬಿದ್ದ ಆನಂದಿಗೆ ನೋವಿನಿಂದ ಎದ್ದು ನಿಲ್ಲಲು ಆಗುತ್ತಿರಲಿಲ್ಲ. ಎಲ್ಲರೂ ಆನಂದ್ ಸೋತು ಹೋದ ಎಂದುಕೊಂಡರು. ಆದರೆ ಆನಂದ ಮನಸ್ಸಿನಲ್ಲಿ ಸೋಲನ್ನು ಒಪ್ಪಿಕೊಳ್ಳಲಿಲ್ಲ. ನಾನು ಎಲ್ಲರಿಗಿಂತ ಮೊದಲು ತಲುಪದೇ ಇರಬಹುದು, ಆದರೆ ಓಟವನ್ನು ಅರ್ಧಕ್ಕೆ ನಿಲ್ಲಿಸುವುದಿಲ್ಲ ಎಂದು ತನಗೆ ತಾನೇ ಹೇಳಿಕೊಂಡನು. ಅವನು ನೋವನ್ನು ನುಂಗಿ ಕಷ್ಟಪಟ್ಟು ಎದ್ದು ನಿಂತು ಕುಂಟುತ್ತಾ ಮೆಲ್ಲನೆ ಓಡಲು ಪ್ರಾರಂಭಿಸಿದನು. ಅಂತಿಮ ಗೆಲುವು ಯಾರದ್ದು? ವಿಕ್ರಮ್ ಎಲ್ಲರಿಗಿಂತ ಮೊದಲು ಓಟದ ಗೆರೆಯನ್ನು ತಲುಪಿ ಸ್ಪರ್ಧೆಯ ವಿಜೇತನಾದನು. ಎಲ್ಲರೂ ಅವನಿಗೆ ಚಪ್ಪಾಳೆ ತಟ್ಟಿದರು. ಅದಾದ ಕೆಲವು ನಿಮಿಷಗಳ ನಂತರ ಆನಂದ್ ತೀವ್ರ ನೋವಿನ ನಡುವೆಯೂ ಕುಂಟುತ್ತಾ ಬೆವರುತ್ತಾ ಗೆರೆಯನ್ನು ತಲುಪಿದನು. ಅವನು ಕೊನೆಯವನಾಗಿ ಬಂದಿದ್ದರಿಂದ ತಾಂತ್ರಿಕವಾಗಿ ಸ್ಪರ್ಧೆಯಲ್ಲಿ ಸೋತಿದ್ದನು. ಆದರೆ ಆಶ್ಚರ್ಯವೇನೆಂದರೆ ಆನಂದ್ ಗೆರೆಯನ್ನು ತಲುಪಿದಾಗ ಇಡೀ ಮೈದಾನದಲ್ಲಿದ್ದ ಜನ ಎದ್ದು ನಿಂತು ವಿಕ್ರಮ್ಗಿಂತ ಜೋರಾಗಿ ಚಪ್ಪಾಳೆ ತಟ್ಟಿ ಅವನ ಛಲವನ್ನು ಗೌರವಿಸಿದರು. ಕಥೆಯ ನೀತಿ. ವಿಕ್ರಮ್ ಸ್ಪರ್ಧೆಯಲ್ಲಿ ಗೆದ್ದರೂ ಅವನಿಗೆ ಸಿಕ್ಕಿದ್ದು ಕೇವಲ ಒಂದು ಟ್ರೋಫಿ ಮಾತ್ರ. ಆನಂದ ಸ್ಪರ್ಧೆಯಲ್ಲಿ ಸೋತರೂ ತನ್ನ ಛಲ ಮತ್ತು ಧೈರ್ಯದಿಂದ ಎಲ್ಲರ ಹೃದಯಗಳನ್ನು ಗೆದ್ದನು. ನೆನಪಿಡಿ, ಜೀವನದಲ್ಲಿ ಸೋಲು ಎಂದರೆ ಕೆಳಗೆ ಬೀಳುವುದಲ್ಲ, ಬಿದ್ದ ತಕ್ಷಣ ಎದ್ದು ನಿಲ್ಲದೆ ಪ್ರಯತ್ನವನ್ನು ಕೈಬಿಡುವುದು. ನಿಜವಾದ ಗೆಲುವು ನಮ್ಮ ಸಾಧನೆಯ ಹಾದಿಯಲ್ಲಿರುವ ಪ್ರಾಮಾಣಿಕತೆಯಲ್ಲಿರುತ್ತದೆ ಹೊರತು ಕೇವಲ ಫಲಿತಾಂಶದಲ್ಲ. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.